ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಭೀಕರ ಮೇಘಸ್ಫೋಟವಾಗಿದೆ. ಮೇಘಸ್ಫೋಟದ ಬೆನ್ನಲ್ಲೇ ಕೊಚ್ಚಿಕೊಂಡು ಬಂದಿದೆ ನೀರು. ಉತ್ತರ ಕಾಶಿ ಜಿಲ್ಲೆಯ ಧರಾಲಿ ಗ್ರಾಮದಲ್ಲಿ ತೀವ್ರ ಮಟ್ಟದ ಮೇಘಸ್ಫೋಟ ಇದು. ಅನೇಕ ರೀತಿಯ ಅವಘಡಗಳಲ್ಲಿ ಸಂಭವಿಸ್ತಾ ಇದ್ದಾವೆ. 50ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿರುವಂಥ ಶಂಕೆ. ಗಂಗೋತ್ರಿಯ ಧಾರಾಲಿಯಲ್ಲಿ ಇಡೀ ಗ್ರಾಮವೇ ಕೊಚ್ಚಿ ಹೋದ ರೀತಿಯಲ್ಲಿದೆ. ಇಡೀ ಗ್ರಾಮ ದಿಢೀರ್ ಪ್ರವಾಹ ಉಂಟಾಗಿ ಮನೆಗಳು ಕೊಚ್ಚಿಕೊಂಡು ಹೋಗಿದ್ದಾವೆ. ನೋಡ್ತಾ ಇದ್ದೀರಿ, ಬೆಟ್ಟದ ತುದಿಯಿಂದ ಸುನಾಮಿಯಂತೆ ನೀರು ಹೇಗೆ ನುಗ್ಗುತ್ತಾ ಇದೆ ಅಂತ ಹೇಳಿ. ಬೆಟ್ಟದ ತುದಿಯಿಂದ ನುಗ್ಗುತ್ತಾ ಇದ್ರೆ ಆ ಬೆಟ್ಟದ ಅಡಿಯಲ್ಲಿರುವಂಥ ಗ್ರಾಮಗಳ ಮನೆಗಳು ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಹೇಗೆ ವಾಯನಾಡಿನಲ್ಲಿ ಕಳೆದ ಬಾರಿ ದುರಂತ ಸಂಭವಿಸ್ತೋ ಅದೇ ರೀತಿಯ ದುರಂತದ ದೃಶ್ಯಾವಳಿಗಳ ರೀತಿಯಲ್ಲೇ ಕಾಣಿಸ್ತಾ ಇದೆ. ಕೇರಳದ ವಾಯನಾಡು, ಉತ್ತರಾಖಂಡ್ನ ಉತ್ತರ ಕಾಶಿ, ಧರಾಲಿ ಈ ಪ್ರದೇಶ ಎಲ್ಲವೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲಿ ಮನೆಗಳು ಕೊಚ್ಚಿಕೊಂಡು ಒಂದು ರೀತಿ ಪೇಪರ್ ಬೋಟ್ ರೀತಿಯಲ್ಲಿ ಹರಿದು ಸಾಗಿದ್ದಾವೆ ನೀರಿನ ಜೊತೆ. SDRF ತಂಡ, NDRF ತಂಡ ರಕ್ಷಣೆಗಾಗಿ ಅಲ್ಲಿ ಹೋಗಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಯಾವತ್ತೂ ಕೂಡ ಈ ಬೆಟ್ಟದ ಅಂಚಿನಲ್ಲಿದ್ದಂಥ, ಬೆಟ್ಟದ ಕೆಳಗೆ ವಾಸ ಮಾಡ್ತಾ ಇದ್ದಂಥ ಈ ಪುಟ್ಟ ಗ್ರಾಮ ಧರಾಲಿ ಎಂಬ ಗ್ರಾಮ ತಮಗೊಂದು ದಿನ ಇಂಥ ದೊಡ್ಡ ಆಘಾತ ಕಾದಿದೆ ಅಂಥೇಳಿ ಅವ್ರು ಯಾವತ್ತೂ ಅಂದುಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ನೀರು ಹರಿದು ಬರುವಂಥ ರಭಸ ಹೆಂಗಿದೆ ಅಂತ ಹೇಳಿದ್ರೆ ಮನೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿದ್ದಾವೆ. ಜನ ಭಯಭೀತಿಯಾಗಿದ್ದಾರೆ. ಮನೆಗಳು ಕೊಚ್ಚಿ ಹೋಗೋದು ಮಾತ್ರವಲ್ಲ, ಜನ ಕೂಡ ಎಷ್ಟು ಜನ ಕೊಚ್ಚಿ ಹೋಗಿದ್ದಾರೆ ಅನ್ನೋ ನಿಖರ ಮಾಹಿತಿ ಇಲ್ಲ. ಒಂದು ಅಂದಾಜಿನ ಪ್ರಕಾರ 50 ಜನ ಅಥವಾ ಅದಕ್ಕೂ ಹೆಚ್ಚಿನ ಜನ ಕೊಚ್ಚಿ ಹೋಗಿರಬಹುದು ಎನ್ನುವ ಮಾಹಿತಿ ಸಿಗ್ತಾ ಇದೆ. NDRF, SDRF ತಂಡಗಳು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದೆ. बहुत मरी भागो भागी भागी सर भागो भागो थोड़ा का सब अरे भाग गया ये मेरी माँ जी ले, मेरी माँ जी लो छोटे बाबू मेरे बाप मैं बोलने लगी कि फोन कर तब वही बाबा अपना खत्म हो गया खत्म चल वो मामा चलेगा सेम जगह पर फोन